ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ರೆಸಿಪಿನಲ್ಲಿ ಗಣೇಶ ಚತುರ್ಥಿಯ ವಿಶೇಷ ಕೊಟ್ಟೆ ಕಡುಬು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಕೊಟ್ಟೆ ಕಡುಬು ಹಲಸಿನ ಎಲೆಯಲ್ಲಿ ಮಾಡ್ತೀವಿ, ಬಾಳೆ ಎಲೆಯಲ್ಲಿಯೂ ಸಹ ಮಾಡ್ತೀವಿ, ಮೂಡೆ ಕೊಟ್ಟೆ ಅಂತ ಬರುತ್ತಲ್ಲ ಅದರಲ್ಲೂ ಮಾಡ್ತೀವಿ. ಇವತ್ತು ನಾನು ರೆಡಿಯಾಗಿ ನನಗೆ ಸಿಕ್ಕಿರುವಂಥ ಹಲಸಿನ ಕೊಟ್ಟೆ ಇದರಲ್ಲಿ ಕಡುಬನ್ನು ಮಾಡೋ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಗಣೇಶ ಚತುರ್ಥಿಯ ಹಬ್ಬಕ್ಕೆ ವಿಶೇಷವಾಗಿ ನಾವು ಇದನ್ನು ಯಾವಾಗಲೂ ಮಾಡ್ತೀವಿ. ಸೊ ಈ ಸಲ ಹಬ್ಬಕ್ಕೆ ನೀವು ಸಹ ಇದನ್ನು ತಯಾರು ಮಾಡಬಹುದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನಬೇಳೆ, ಇಡೀ ಉದ್ದಿನಬೇಳೆ ಐತಿಲ್ಲ ಅದನ್ನು ತೊಗೊಂಡಿದ್ದೀನಿ. ಉದ್ದಿನ ಕಾಳುಗಳನ್ನು 1 ಕಪ್ಪನ್ನು ಉದ್ದಿನ ಕಾಳನ್ನು ಚೆನ್ನಾಗಿ ತೊಳೆದು ಒಂದು 3 ರಿಂದ 4 ಗಂಟೆ ನೆನೆಸಿಟ್ಕೊಂಡಿರೋದು. ಇವಾಗ ಇದು ಚೆನ್ನಾಗಿ ನೆಂದಿದೆ. 1 ಗಂಟೆಯಲ್ಲೇ ಚೆನ್ನಾಗಿ ನೆನೆದು ಬಿಡುತ್ತೆ. ಅದು ಒಂದು 2 ಗಂಟೆ ತನಕ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿನಿಮಮ್. ಇದನ್ನು ನಾನು ಗ್ರೈಂಡ್ರಲ್ಲಿ ರುಬ್ಕೊಳ್ತೀನಿ. ಯಾವಾಗಲೂ ಇಡ್ಲಿಗೆ ಮತ್ತು ವಡೆ ಎಲ್ಲ ಮಾಡುವಾಗ ನಾನು ಗ್ರೈಂಡ್ರಲ್ಲೇ ರುಬ್ಬೋದು, ಯಾಕಂದರೆ ಅದು ಚೆನ್ನಾಗಿ ಒದಗಿ ಬರುತ್ತೆ ಅಂತ. ಸೊ ಮೊದಲು ಗ್ರೈಂಡರ್ ಆನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಯಾವಾಗಲೂ. ಆ ನಂತರ ನಾವು ನೆನೆಸಿಟ್ಟಂತಹ ಉದ್ದಿನ ಕಾಳು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ಮೊದಲು ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಚೂರೇ ನೀರು ಹಾಕಿಬಿಟ್ಟು ಅದು ಫ್ಲಫಿ ಬ್ಯಾಟರ್ ಆಗೋ ತನಕ ನಾವು ಅದನ್ನು ರುಬ್ಬಬೇಕು, ಮಿನಿಮಮ್ ಒಂದು 20 ನಿಮಿಷ. ಈಗ ನಾನು ಸ್ವಲ್ಪ ನೀರು ಮೊದಲೇ ಹಾಕಿದ್ದೀನಿ. ಇದನ್ನು ರುಬ್ಕೊಳ್ಳುವಾಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು 5 ರಿಂದ 10 ನಿಮಿಷ ರುಬ್ಕೊಳ್ಳೋಣ. ಸ್ವಲ್ಪ ಹೊತ್ತು ಆದಮೇಲೆ ಇದೀಗ ನುಣ್ಣಗಾಗ್ತಾ ಇದೆ. ಸೈಡೆಲ್ಲ ನಾವು ಸ್ವಲ್ಪ ಇದನ್ನು ಕ್ಲೀನ್ ಮಾಡಿಕೊಂಡು ನಂತರ ಒಂದು ಕಾಲು ಲೋಟ ಅಷ್ಟು ನೀರು, ಒಂದೇ ಸರಿ ಜಾಸ್ತಿ ಹಾಕಿಬಿಡ್ಬಾರ್ದು, ಬೇಗ ನೀರಾಗಿಬಿಡುತ್ತದು. ಇವಾಗ ಇದೀಗ ರುಬ್ತಾ ಇದೆ ನೋಡಿ, ಒದಗಿ ಬರ್ತಾ ಇದೆ. ಬಿಳಿ ಹಿಟ್ಟು ನೊರೆ ಥರ ಆಗಿದೆ. ಸೊ ಈ ಥರ ಆದಾಗ ನಮಗೆ ಇದು ಆಗ್ತಾ ಬರುತ್ತೆ. ತೋರಿಸ್ತೀನಿ ಇವಾಗ ನಿಮಗೆ. ಈ ಥರ ಸೈಡಿಂದ ಎಲ್ಲ ನಾವು ತೆಕ್ಕೊಂಡು ಅಲ್ಲಿ ಒಂದೊಂದು ಉದ್ದಿನ ಕಾಳು ಸಿಕ್ಕಾಕೊಂಡಿರುತ್ತಲ್ಲ ಅದನ್ನು ತೆಕ್ಕೊಂಡು ಈ ಥರ ಸೇರಿಸ್ಕೋಬೇಕು. ಇವಾಗ ಹಿಟ್ಟು ಆಲ್ಮೋಸ್ಟು ತಯಾರಾಗಿದೆ. ನೆಕ್ಸ್ಟು ನಾವು ಇದಕ್ಕೆ ತರಿಯನ್ನು ಸೇರಿಸ್ಬೇಕು, ಇಡ್ಲಿ ತರಿ ಅಥವಾ ಇಡ್ಲಿ ಸೂಜಿ. ನಾನಿಲ್ಲಿ ವಿಜಯ್ ಬ್ರ್ಯಾಂಡ್ದು ಇಡ್ಲಿ ಸೂಜಿ ಹಾಕ್ತಾಯಿದ್ದೀನಿ. ಇವಾಗ ಈ ವಿಜಯ್ದು ನಾನು ಇಡ್ಲಿ ಸೂಜಿ ಯೂಸ್ ಮಾಡ್ತಾ ಇರೋದು, ಇದು ಕುಚ್ಚಲಕ್ಕಿಯ ತರಿ. ಹಾಗಾಗಿ ಇದನ್ನು ನೆನೆಸಿಟ್ಕೋಬಾರ್ದು ಜಾಸ್ತಿ ಹೊತ್ತು, ತೊಳೆದು ತಕ್ಷಣ ಹಾಕಬೇಕು. 3 ಕಪ್ ಇಡ್ಲಿ ತರಿಯನ್ನು ಹಾಕ್ಕೊಂಡಿದ್ದೀನಿ 1 ಕಪ್ ಉದ್ದಿನಬೇಳೆಗೆ. ಅದನ್ನು ಜಸ್ಟ್ ಒಂದ್ಸತಿ ರಿನ್ಸ್ ಮಾಡಿ ಡೈರೆಕ್ಟಾಗಿ ಹಿಟ್ಟಿಗೆ ಸೇರಿಸ್ಕೋಬೇಕು. ಇಲ್ಲ ಅಂದರೆ ನಾನು ಯಾವಾಗಲೂ ನಾರ್ಮಲ್ ಅಕ್ಕಿ ತರಿ, ಬಿಳಿ ಅಕ್ಕಿ ತರಿ ಹಾಕೋದಾದರೆ ಅದನ್ನು ಒಂದು 2 ಗಂಟೆ ನೆನೆಸಿಟ್ಟು ರುಬ್ಬೋವಾಗ ಸೇರಿಸಿ ಹಾಕಿ ಒಂದು 2 ನಿಮಿಷ ರುಬ್ತೀನಿ. ಬಟ್ ಇದೇನಂತಂದರೆ ಸ್ವಲ್ಪ ಮೆತ್ತಗೆ ಬರುತ್ತೆ, ಹಾಗಾಗಿ ಜಾಸ್ತಿ ಹೊತ್ತು ನೆನೆಸಿಡ್ಲಿಕ್ಕೆಲ್ಲ ಹೋಗಬಾರ್ದು. ಡೈರೆಕ್ಟಾಗಿ ಯಾವಾಗಲೂ ಕುಚ್ಚಲಕ್ಕಿ ತರಿ ಆದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ನಾವು ಡೈರೆಕ್ಟಾಗಿ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ಇಲ್ಲಿ ಉದ್ದು ರುಬ್ತಾ ಇದೆ, ಜೊತೆಗೇ ನಾನಿಲ್ಲಿ ತರಿಯನ್ನು ಈ ಥರ ನೀರಿನ ಅಂಶ ತೆಗೆದು ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಲ್ಲ ಒಂದು ಜಸ್ಟ್ ಕೈಯಲ್ಲಿ ಮಿಕ್ಸ್ ಮಾಡೋ ಥರ ಅದು ಮಿಕ್ಸ್ ಮಾಡೋ ಅಷ್ಟು ಮಾತ್ರ ನಾವು ಇದನ್ನು ರುಬ್ಕೋಬೇಕು. ತುಂಬ ಮತ್ತು ತರಿನೇ ನುಣ್ಣಗಿರುತ್ತೆ, ಮೆತ್ತಗಿರೋದ್ರಿಂದ ಮತ್ತು ಪೇಸ್ಟ್ ಥರ ಆಗೋಗ್ಬಿಡುತ್ತೆ ಇದನ್ನೇನಾದರೂ ಅದಕ್ಕೆ ಹಾಕಿ ತುಂಬ ಹೊತ್ತು ರುಬ್ಬಿದ್ರೆ. ಉಪ್ಪು ಸೇರಿಸ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು. ಇವಾಗ ಇದು ಕಂಪ್ಲೀಟು ಹಿಟ್ಟು ರುಬ್ಬುವಂಥ ಒಂದು ಕೆಲಸ ಮುಗಿದಿದೆ. ಈಗ ನೆಕ್ಸ್ಟ್ ನಾವು ಇದನ್ನು ತೆಗೆದುಬಿಟ್ಟು ಬೇರೆ ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಈಗ ಮುಟ್ಟು ನೋಡಿದ್ರೂ ನಿಮಗೆ ಗೊತ್ತಾಗಬೇಕು, ಜಾಸ್ತಿ ತರಿ ಸಿಗಬಾರ್ದು, ಅವಾಗ ಗಟ್ಟಿಯಾಗುತ್ತೆ. ಉದ್ದಿನ ಅಂಶ ಜಾಸ್ತಿ ಇದ್ದು ತರಿ ಲೈಟಾಗಿ ಸಿಗಬೇಕು, ಅವಾಗ ಹುಳಿ ಬಂದಮೇಲೆ ಚೆನ್ನಾಗಾಗತ್ತೆ. ಈಗ ನಾನು ಇದನ್ನು ಫರ್ಮೆಂಟ್ ಆಗೋಕೆ ಬಿಡ್ತೀನಿ. ಯಾವಾಗಲೂ ಹುಳಿ ಬರಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ವೆಯ್ಟ್ ಇರೋವಂಥದ್ದು ಯಾವುದಾದ್ರೂ ಒಂದು ಇಟ್ಟರೆ ನೀವು ವಸ್ತುನ, ಅದು ಚೆನ್ನಾಗಿ ಹುಳಿ ಬರುತ್ತೆ. ಸೊ ನೆಕ್ಸ್ಟ್ ಮಾರ್ನಿಂಗು ಇವಾಗ ಇದು ಹುಳಿ ಬಂದಿದೆ, ತುಂಬ ಜಾಸ್ತಿ ಬಂದಿಲ್ಲ, ಸ್ವಲ್ಪ ಚಳಿ ಇದ್ದಿದ್ದರಿಂದ. ಬಟ್ ಇದು ಹಿಟ್ಟು ಹುಳಿ ಬಂದಿದೆ, ಅಂದರೆ ಜಾಸ್ತಿ ಇದು ಫರ್ಮೆಂಟಾಗಿ ಬಂದಿಲ್ಲ ಅಷ್ಟೇ. ನೋಡಿ ಕಾಣಿಸ್ತಾ ಇದ್ದಿಲ್ಲ ನಿಮಗೆ. ಸೊ ಇವಾಗ ಇದನ್ನೊಂದ್ಸತಿ ನಾವು ಚೆನ್ನಾಗಿ ನೊರೆ ಎಲ್ಲ ಹೋಗೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನಾವಿದನ್ನು ಕೊಟ್ಟೆಯಲ್ಲೇ ಹಾಕಿ ಸ್ಟೀಮ್ ಕುಕ್ ಮಾಡಬೇಕು. ಕೊಟ್ಟೆ ನೋಡಿ, ಇದು ಇವಾಗ ಮನೆಯಲ್ಲಿ ಅಮ್ಮನ ಮನೆಯಲ್ಲೆಲ್ಲ ನಮ್ಮ ಮನೇಲಿ ಅಮ್ಮ ಮಾಡ್ತಾರೆ ಕೊಟ್ಟೆನ. ಅದು ಮಾಡೋದು ಆ್ಯಕ್ಚುಲಿ ಸುಲಭನೇ, ತುಂಬಾ ಸುಲಭ, ಬಹಳಷ್ಟು ಜನಕ್ಕೆ ನಿಮಗೆ ಗೊತ್ತಿರುತ್ತೆ. ನಾವು ಅಮ್ಮ ಮಾಡುವಾಗ ಇದು ಹೊರಭಾಗ ಏನಿದೆ ಇದು ಒಳಭಾಗ ಬರುತ್ತೆ, ಇಲ್ಲಿ ತೋರಿಸಿರೋದು ಉಲ್ಟಾ ಇರುತ್ತೆ ಅಷ್ಟೇ. ಆ ಥರ ನಾವು ಇದನ್ನು ಕೊಟ್ಟೆ ಪ್ರಿಪೇರ್ ಮಾಡೋದು. ಇದು ನನಗೆ ಇಲ್ಲಿ ಮಂಗಳೂರು ಸ್ಟೋರಲ್ಲಿ ರೆಡಿಯಾಗಿ ಸಿಕ್ಕಿರುವಂತಹ ಹಲಸಿನ ಕೊಟ್ಟೆ. ಅಂದರೆ ಬೆಂಗಳೂರಲ್ಲಿ ಸಾಮಾನ್ಯ ಅಲ್ಲಲ್ಲಿ ಮಂಗಳೂರು ಸ್ಟೋರ್ಸ್ ಇದೆ, ಅಲ್ಲಿ ನಮಗೆ ಈ ಸೌತ್ ಕೇಂದ್ರದ ಇಂಥ ಎಲ್ಲ ವಸ್ತುಗಳು ಆರಾಮಾಗಿ ಸಿಗೋದ್ರಿಂದ ನಮಗೆ ಈಸಿ ಆಗುತ್ತೆ. ಅದೇ ಥರ ನೋಡಿ ಮೂಡೆ ಕೊಟ್ಟೆ ಸಹ, ಇದು ನಾವು ಈ ಕೇದಿಗೆ ಎಲೆಯಲ್ಲಿ ಮಾಡುವಂಥ ಒಂದು ಕೊಟ್ಟೆ.
ಇದು ಸಹ ನಮಗಲ್ಲಿ ಸಿಗುತ್ತೆ. ಇದರಲ್ಲಿ ಮಾಡುವಂಥ ಕಡುಬು ಸಹ ತುಂಬ ವಿಶೇಷವಾಗಿರುತ್ತೆ. ಸೊ ಇದನ್ನು ಇವಾಗ ಈ ಹಿಟ್ಟನ್ನು ಎಲೆ ಕೊಟ್ಟೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ಕೊಟ್ಟೆ ನಾವು ರೆಡಿ ತೊಗೊಳ್ಳುವಾಗ ಅದನ್ನು ಚೆನ್ನಾಗಿ ನಾವು ನೋಡಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಒಮ್ಮೆ ಒಳಗಡೆ ಏನಾದರೂ ಇರುತ್ತೆ ಮತ್ತು ಧೂಳಿರುತ್ತೆ, ಒಂದು ಸತಿ ತೊಳೆದು ನಾವು ಒರೆಸಿ ಇಟ್ಕೊಂಡು ಆಮೇಲೆ ಹಿಟ್ಟನ್ನು ಹಾಕ್ಕೋಬೇಕು. ಮುಕ್ಕಾಲು ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಮತ್ತೆ ಅದು ಸ್ವಲ್ಪ ಮೇಲೆ ಬರೋದ್ರಿಂದ ಕಡುಬಾದಮೇಲೆ. ಈ ಥರ ನಾನು ಎಲ್ಲ ಕೊಟ್ಟೆಗೂ ಹಾಕಿಟ್ಕೊಂಡಿದ್ದೀನಿ. ಇಷ್ಟರಲ್ಲೇ ಸ್ಟೀಮರು ನೀರು ಹಾಕಿಬಿಟ್ಟು ಅದನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ಈ ಥರ ಒಂದೊಂದಾಗಿ ಜೋಡಿಸ್ಕೊಳ್ಳೋಣ. ಮಾಮೂಲಿ ನಾವು ಇಡ್ಲಿ ಎಲ್ಲ ಮಾಡ್ತೀವಲ್ಲ ಆ ಥರನೇ. ಏನಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ನಾವು ಬೇಯಿಸಬೇಕಾಗತ್ತೆ. ಇಡ್ಲಿ ಕಡಿಮೆ ಇರುತ್ತಲ್ಲ, 10 ನಿಮಿಷಕ್ಕೆ ಆಗೋಗುತ್ತೆ. ಇದು ಹಾಗಲ್ಲ, ಎಲ್ಲ ಒಟ್ಟಿಗೆ ನಾವು ಈ ಥರ ಸ್ಟೀಮ್ ಕುಕ್ ಮಾಡೋದ್ರಿಂದ ಒಂದು ಮಿನಿಮಮ್ 15ರಿಂದ 20 ನಿಮಿಷನಾದರೂ ಬೇಕು ಮಿನಿಮಮ್. ಅಷ್ಟೊತ್ತು ನಾವು ಇದನ್ನು ಬೇಯಿಸಬೇಕು. ಆ ನಂತರ ನೋಡಿ ತೆಗೆದು ನೋಡುವಾಗ ಚೆನ್ನಾಗಿ ಆಗಿರುತ್ತೆ. ಪರಿಮಳನೂ ತುಂಬ ಚೆನ್ನಾಗಿರುತ್ತೆ. ಇದು ಕೊಟ್ಟೆಯಲ್ಲಿ ಕಡುಬು ಮಾಡುವಾಗ ಒಳ್ಳೆ ಒಂದು ಡಿಫ್ರೆಂಟ್ ಆದ ಟೇಸ್ಟ್ ಸಹ ಅದಕ್ಕೆ ಬರುತ್ತೆ, ಎಲೆಯ ಒಂದು ಪರಿಮಳನೂ ಸೇರಿಕೊಂಡು. ಸೊ ಇವಾಗ ಈ ಹಲಸಿನ ಎಲೆಯ ಕೊಟ್ಟೆಯಲ್ಲಿ ಮಾಡಿದಂಥ ಕಡುಬು ತಯಾರಾಗಿದೆ. ಇದಕ್ಕೆ ಒಂದು ಚಟ್ನಿಯನ್ನು ಮಾಡ್ಕೊಳ್ಳೋದು. ನಮ್ಮಲ್ಲಿ ಸಾಮಾನ್ಯ ಈ ಕಡುಬು ಇದ್ದಾಗ ಮಾವಿನಕಾಯಿ ಚಟ್ನಿ ಮಾಡೋದು. ಮಾವಿನಕಾಯಿ ನನಗೆ ಸಿಕ್ಕಿರೋದ್ರಿಂದ ಹುಳಿ ಮಾವಿನಕಾಯಿ, ಅದರ ಚಟ್ನಿ ಸಿಂಪಲ್ಲಾಗಿ ವೆರಿ ಟೇಸ್ಟಿ ಅದನ್ನು ಮಾಡೋದು. ನಾವು ಮಾಡೋ ಕ್ರಮವನ್ನು ತೋರಿಸ್ತಾ ಇದ್ದೀನಿ. 2 ಕಪ್ ತೆಂಗಿನಕಾಯಿ ತುರಿಗೆ, ಹುಳಿ ಮಾವಿನಕಾಯಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಕಪ್ ಅಂತ ಹೇಳ್ಬೋದು. ಜೊತೆಗೆ ಖಾರಕ್ಕೆ ಹಸಿಮೆಣಸು ಹಾಗೆ ಒಣಮೆಣಸು ಸಹ. ಖಾರಕ್ಕೆ ಹಸಿಮೆಣಸಿರುತ್ತೆ, ಒಣಮೆಣಸು ಸ್ವಲ್ಪ ಕಲರ್ಗೆ ಚೆನ್ನಾಗಿರುತ್ತೆ. ಮತ್ತು ಇಂಗು, ಇದಕ್ಕೆ ನಾವು ಪುಡಿ ಇಂಗಲ್ಲ ಗಟ್ಟಿ ಇಂಗು ಹಾಕ್ಕೋಬೇಕು, ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಮಾವಿನಕಾಯಿ ಇಂಗಿನ ಫ್ಲೇವರ್ 2 ಸೇರಿ ಬರಬೇಕು. ಉಪ್ಪು ಮತ್ತು ಸ್ವಲ್ಪ ನೀರು, ತುಂಬ ನೀರಾದ ಚಟ್ನಿ ಅಲ್ಲ ಇದು, ಗಟ್ಟಿಯಾಗಿರಬೇಕು. ಸೊ ಇವಾಗ ಇದನ್ನು ಈ ಥರ ನೋಡಿ ಸ್ವಲ್ಪ ತರಿಯಾಗಿ ಹೀಗೆ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋದು. ಇವಾಗ ಮಾವಿನಕಾಯಿ ಚಟ್ನಿ ಆಲ್ಮೋಸ್ಟ್ ತಯಾರಾಗಿದೆ. ಇದಕ್ಕೆ ನಾವು ಒಂದು ಒಗ್ಗರಣೆಯನ್ನು ಹಾಕ್ಬೋದು. ಒಗ್ಗರಣೆ ಸಿಂಪಲ್ಲಾಗಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಇಂಗಿನ ಪುಡಿ ಬೇಕಿದ್ರೆ ಹಾಕ್ಕೊಳ್ಬೋದು. ಆಲ್ರೆಡಿ ರುಬ್ಬೋದಕ್ಕೆ ಹಾಕಿದ್ದೇವೆ. ಹಾಕಿಬಿಟ್ಟು ಈ ಒಗ್ಗರಣೆನ ಇದಕ್ಕೆ ಸೇರಿಸಿದರೆ ಮಾವಿನಕಾಯಿ ಚಟ್ನಿ, ನಾವು ಯೂಶ್ವಲಾಗಿ ಮಾವಿನಕಾಯಿ ಸೀಸನಲ್ಲಿ ಮಾಡುವಂಥ ಚಟ್ನಿಯ ರೆಸಿಪಿ ಇದು. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಮಾಡಿ ನೋಡಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿದಾಗ ಟೇಸ್ಟಿಯಾಗಿರುತ್ತೆ, ಅನ್ನಕ್ಕೂ ಬಹಳ ಚೆನ್ನಾಗಿರುತ್ತೆ. ಸ್ಪೆಷಲಿ ಈ ಕೊಟ್ಟೆ ಕಡುಬಿಗೆ ಬೆಣ್ಣೆ ಜೊತೆಗೆ ಅಲ್ಟಿಮೇಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ನಾನು ಮಾಡಿರುವಂಥ ಕೊಟ್ಟೆ ಕಡುಬನ್ನು ಈ ಥರ ತಟ್ಟೆಯಲ್ಲಿ ಜೋಡಿಸ್ಕೋತಾ ಇದ್ದೀನಿ. ಜೊತೆಗೆ ಮಾವಿನಕಾಯಿ ಚಟ್ನಿ ಹಾಗೆ ಸೌತೆಕಾಯಿ ಸಾಂಬಾರು. ಸೊ ಎನಿ ಸಾಂಬಾರು ನಾವು ಮನೇಲಿ ಮಾಡ್ತೀವಲ್ಲ ಅದ್ರ ಜೊತೆ ಚೆನ್ನಾಗಿರುತ್ತೆ ಇದು. ಇಡ್ಲಿ ಸಾಂಬಾರು ಮಾಡ್ತೀವಲ್ಲ ಅದಕ್ಕಿಂತ ನಾವು ಹುಳಿ ಮಾಡ್ತೀವಲ್ಲ ರೆಗ್ಯುಲರ್ ಅನ್ನಕ್ಕೆ, ಆ ಹುಳಿ ಜೊತೆಗೆ ಈ ಥರ ಖಾರ ಚಟ್ನಿ ಜೊತೆಗೆ ಈ ಕಡುಬು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಬೆಣ್ಣೆ. ಸೊ ಬರುವ ಹಬ್ಬಕ್ಕೆ ನಿಮಗೂ ಸಹ ನೀವಿರುವ ಪ್ಲೇಸಲ್ಲಿ ಈ ಕೊಟ್ಟೆ ಅವೈಲಬಿಲಿಟಿ ಇದ್ದರೆ ಅಥವಾ ನಿಮಗೆ ಈಸಿಯಾಗಿ ಅದನ್ನು ಮಾಡ್ಕೋಬಹುದು ಅಂತಂದರೆ, ಸಿಕ್ಕಿದ್ರೆ ಎಲೆ, ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸವಿತಾ ಎಕೆ ರೆಸಿಪೀಸ್ ಅಂತ ನನ್ನ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಸಹ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.